ರಂಗೇರಿದ ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕಣ. ಇವತ್ತು ಕೊನೆ ದಿನ ಹಿನ್ನೆಲೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪ್ರತಿಭಟನೆ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ. ಬಾಗಲಕೋಟೆಯಲ್ಲೂ ಉಭಯ ಪಕ್ಷಗಳ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಇವತ್ತು ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ. ವೀರಣ್ಣ ಚರಂತಿಮಠ್ ಜೊತೆ ಪ್ರಹ್ಲಾದ್ ಜೋಶಿ, ಬಿವೈವಿ ಶೆಟ್ಟರ್ ಸೇರಿ ಹಿರಿಯ ನಾಯಕರ ದಂಡು. ಉಮೇಶ್ ಮೇಟಿಗೂ ಸಿಎಂ ಡಿಸಿಎಂ ರಾಜ್ಯದ ಹಿರಿಯ ಸಚಿವರ ಸಾಥ್. ಕೊಲ್ಲಿ ರಾಷ್ಟ್ರಗಳ ನಡುವೆ ಮುಂದುವರೆದ ಯುದ್ಧ. ಭಾರತದಲ್ಲಿ ಅಲರ್ಟ್. ಅಲ್ಪಾವಧಿ, ಮಧ್ಯಾವಧಿ, ದೀರ್ಘಾವಧಿ ಪ್ಲಾನ್ ರೂಪಿಸೋಕೆ ಸಿದ್ಧತೆ. ರಸಗೊಬ್ಬರ, ಫಾರ್ಮಾಸ್ಯೂಟಿಕಲ್ಸ್, ಪೆಟ್ರೋಕೆಮಿಕಲ್ಸ್ನ ಪರ್ಯಾಯ ಮೂಲಗಳಿಂದ ಆಮದಿಗೆ ಪ್ರಧಾನಿ ಮೋದಿ ಸೂಚನೆ. ಹರ್ಮುಜ್ ಜಲಸಂಧಿ ದಾಟೋಕೆ ಹಡಗುಗಳು ತೆರಬೇಕು ಶುಲ್ಕ. $2 ಮಿಲಿಯನ್ ಕೊಡಬೇಕು ಅಂತ ಇರಾನ್ ಸೂಚನೆ. ಯುದ್ಧದಿಂದ ನಮಗೆ ಖರ್ಚು ಆಗಿರೋದ್ರಿಂದ ನಾವು ಹಣ ಸಂಗ್ರಹಿಸಲೇಬೇಕಾದ ಇರಾನ್. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರೋದ್ರಿಂದ ಸಾಕಷ್ಟು ಸಮಸ್ಯೆ. ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರಿಂದ ವಿನೂತನ ಪ್ರತಿಭಟನೆಗೆ ಸಿದ್ಧತೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಸೌದೆ ಒಲೆಯಲ್ಲಿ ಸಾಮೂಹಿಕವಾಗಿ ಟೀ, ಕಾಫಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಿರುವ ಮಾಲೀಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.